ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಮಂಡ್ಯ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತೆ ಸಂಭವನೀಯ ಕಟ್ ಆಫ್ ನೋಡ್ತಾ ಹೋಗೋಣ. ಕಟ್ ಆಫ್ ಪರ್ಸೆಂಟೇಜ್ನ ಯಾವ ತರ ಮಾಡ್ತಾರೆ ಅಂತ, ಕಟ್ ಆಫ್ ಪರ್ಸೆಂಟೇಜ್ನ ಯಾವ ತರ ಒಂದು ಫಾರ್ಮೇಶನ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. ಬೈಲ್ಹೊಂಗಲ, ಕುಮಟಾ, ಚಿಕ್ಕಮಂಗ್ಳೂರು, ಕೊಡಗು ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಒಳಗಡೆ ಎಂಟರ್ ಆಗೋಣ, ನೋಡ್ತಾ ಹೋಗೋಣ. ಎಲ್ಲಿ ಯಾವ ತರ ಫಸ್ಟ್ ಜನರಲ್ ಮೆರಿಟ್ ನೋಡೋಣ. ಫಸ್ಟ್ ಜನರಲ್ ಮೆರಿಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದಾವೆ? ಜನರಲ್ ಮೆರಿಟ್ ಅಲ್ಲಿ 5 ವೇಕೆನ್ಸಿ ಇದೆ, ಪ್ಯೂರ್ ಅಲ್ಲಿ 5 ಇದೆ, ಮಹಿಳಾ ಅಭ್ಯರ್ಥಿಗಳಲ್ಲಿ 10 ವೇಕೆನ್ಸಿ ಇದೆ, ಗ್ರಾಮೀಣದಲ್ಲಿ 8 ಇದೆ, ತದನಂತರದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ 1 ವೇಕೆನ್ಸಿ ಇದೆ. ವೇಕೆನ್ಸಿ ಇಷ್ಟು ಕಾಣಿಸ್ತಾ ಇದೆಯಾ? ಕ್ಯಾಟಗರಿ ಇದೆಲ್ಲ ಆಮೇಲೆ ನೋಡ, ಕ್ಯಾಟಗರಿ ಇವೆಲ್ಲ ಆಮೇಲೆ ನೋಡ್ಕೊಂಡು ಹೋಗೋಣ. ಫಸ್ಟ್ ಜನರಲ್ ಮೆರಿಟ್ ನ ಅಕ್ಯುರೇಟ್ ಆಗಿ ಹೇಳ್ಬೋದು. ಪೇಪರ್ ಏನಾರ ಕೈಗೆ ಬಂದಿತ್ತು ಅಂದ್ರೆ ಆಲ್ಮೋಸ್ಟ್ ವೆರಿ ಕ್ಲೋಸೆಸ್ಟ್ ಪಾಯಿಂಟ್ ಹೇಳ್ಬೋದು, ಕ್ಲೋಸ್ ಪಾಯಿಂಟ್ ಕಟ್ ಆಫ್ ನ ಇಲ್ಲೇ ಹೇಳ್ಬೋದು, 100% ಹೇಳ್ಬೋದು. ನಮ್ಮ ಪ್ರಿಡಿಕ್ಷನ್ಸ್ ಯಾವುದು ಸುಳ್ಳಾಗಿಲ್ಲ. 1 or 2 ಮಾರ್ಕ್ಸ್ ಅಲ್ಲಿ ಎಲ್ಲ ಅಲ್ಲಲ್ಲೇ ಫಿಕ್ಸ್ ಆಗಿದಾವೆ. ಸೊ ಇದು ಹೇಳ್ಬೋದು ನೋಡ್ರಿ. ಇದಿಷ್ಟು ವೇಕೆನ್ಸಿಗಳು ಗಮನ ಇರಲಿ. ಜನರಲ್ ಮೆರಿಟ್ ಅಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳು ಇವಿಷ್ಟು, ಓಕೆನಾ? ಇಂಟು ಒಂದು ವೇಕೆನ್ಸಿಗೆ 5 ಜನಗಳನ್ನ ಕರೀತಾರೆ. ಒಂದು ವೇಕೆನ್ಸಿಗೆ ಎಷ್ಟು ಜನ ಕರೀತಾರೆ? 5 ಜನನ ಕರೀತಾರೆ. ಒಂದು ವೇಕೆನ್ಸಿಗೆ 5 ಜನ ಕರೀತಾರೆ. ನೋಡ್ತಾ ಹೋಗೋಣ. ಮಂಡ್ಯ ಡಿಸಿಸಿ ಬ್ಯಾಂಕ್ ಸಂಭವನೀಯ ಕಟ್ ಆಫ್ ಅರ್ಥ ಆಗ್ತಾ ಇದೆಯಾ? ಸಾಮಾನ್ಯ ಅಭ್ಯರ್ಥಿ ಎಷ್ಟು ಜನ ಇದಾವೆ? 5 ಜನ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 5 ಜನ ಇದ್ದಾರೆ. ಅಲ್ಲಿಗೆ 5 ವೇಕೆನ್ಸಿ 1:5 ಕರಿತೀವಿ ಅಂತ ನೋಟಿಫಿಕೇಶನ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 1:5 ಒಂದು ಹುದ್ದೆಗೆ 5 ಜನಗಳನ್ನ ಕರಿತೀವಿ ಅಂತ. ಅಲ್ಲಿಗೆ 25 ಜನನ ಕರೀತಾರೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿ 10 ಹುದ್ದೆಗಳಿದಾವೆ, 10 ಹುದ್ದೆ ಇದಾವೆ, 5 ಜನ ಒಂದು ಹುದ್ದೆಗೆ 5 ಜನ ಕರೀತಾರೆ. ಅಲ್ಲಿಗೆ ಒಟ್ಟು 50 ಹುದ್ದೆಗಳು ಆದವು. ಅರ್ಥ ಆಗ್ತಾ ಇದೆಯಾ? ಸಾಮಾನ್ಯ ಅಭ್ಯರ್ಥಿ 5 ವೇಕೆನ್ಸಿ ಇದಾವೆ, ಎಕ್ಸಿಸ್ಟಿಂಗ್ ವೇಕೆನ್ಸಿ ಇರ್ತಕ್ಕಂಥದ್ದು 5. ಒಂದು ವೇಕೆನ್ಸಿಗೆ 5 ಜನ ಕರೆದ್ರೆ 25 ಜನ ಆದ್ರು, ಮುಗೀತು, 25 ಜನ ಆಯ್ತು. ಮಹಿಳಾ ಅಭ್ಯರ್ಥಿಗಳು 10 ವೇಕೆನ್ಸಿ ಇದಾವೆ, ಅದಕ್ಕೆ 5 ಜನಗಳು ಕರೀತಾರೆ. ಒಂದು ವೇಕೆನ್ಸಿಗೆ 5 ಜನ ಕರೆದ್ರೆ ಒಟ್ಟು 50 ಜನಗಳನ್ನ ಕರೀತಾರೆ. ಮಹಿಳೆಯರು GM ಅಲ್ಲಿ 50 ಜನ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಾರೆ. ಹುಡುಗರು GM ಅಲ್ಲಿ 25 ಜನ ಜನರಲ್ ಮೆರಿಟ್ ನಲ್ಲಿ ಸೆಲೆಕ್ಷನ್ ಆಗ್ತಾರೆ. ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳು 8 ವೇಕೆನ್ಸಿ ಇದಾವೆ, 5 ಜನರಂತೆ ಕರೆದ್ರೆ 40 ಜನ ರೂರಲ್ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗ್ತಾರೆ. ಇದು ಪ್ರೊಸೀಜರು. ಕನ್ನಡ ಮಾಧ್ಯಮ 1 ವೇಕೆನ್ಸಿ ಇದೆ. GM ಅಲ್ಲಿ ನಾನು ಮಾತಾಡ್ತಾ ಇರೋದು ಪ್ಯೂರ್ GM ಅಲ್ಲಿ ಮಾತಾಡ್ತಾ ಇರೋದು. GM ಅಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ. ಮತ್ತೆ 5 ಜನಗಳು ಅಂತಂದ್ರೆ 5 ಜನ ಒಳಗಡೆ ಹೋಗ್ತಾರೆ. ಒಟ್ಟು 120 ಜನರಲ್ ಮೆರಿಟ್ ವೇಕೆನ್ಸಿಗಳನ್ನ ಕರೀತಾರೆ. 120 ಜನರಲ್ ಮೆರಿಟ್ ವೇಕೆನ್ಸಿ ಅಂದ್ರೆ ಮತ್ತೆ ಒಳಗಡೆ ಹೋಗೋರು 5, 10, 8, 1 ಅಷ್ಟೇನೆ. ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತಕ್ಕಂಥವ್ರು ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತಕ್ಕಂಥವ್ರು 120 ಮಂದಿ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಾರೆ. ಯಾವ್ದ್ರಲ್ಲಿ? ಜನರಲ್ ಮೆರಿಟ್ ನಲ್ಲಿ. ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೆ? 120 ಮಂದಿ. ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೆ? 120 ಮಂದಿ. ಪದೇ ಹೇಳ್ತಾ ಇದ್ದೀನಿ, 120 ಜನ ಒಳಗಡೆ ಹೋಗ್ತಾರೆ. ಇದು ಕ್ಯಾಲ್ಕುಲೇಷನ್. ಅರ್ಥ ಆಗ್ತಾ ಇದೆಯಾ? ಇದೇ ತರ ಕಟ್ ಆಫ್ ಮಾಡೋದು, ಕಟ್ ಆಫ್ ಪ್ರಿಪರೇಷನ್ ಮಾಡೋದು ಇದೇ ತರನೇ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇಲ್ಲಿದೆ ನಿಮ್ಮ ಪೇಪರ್ ಅನಾಲಿಸಿಸ್. ನೋಡಿದ್ರೆ ಪೇಪರ್ ಅನಾಲಿಸಿಸ್ ನಾನು ಕೇಳ್ಪಟ್ಟಂಗೆ ಪೇಪರ್ ಕೈಗೆ ಕೊಡ್ಬೇಕು. ಪೇಪರ್ ಕೈಗೆ ಬಂತು ಅಂದ್ರೆ ಪಕ್ಕಾ ಕಟ್ ಆಫ್ ಹೇಳ್ಬೋದು. 101% ಪಕ್ಕಾ ಕಟ್ ಆಫ್. 1 or 2 ಮಾರ್ಕ್ಸ್ ವೇರಿಯೇಷನ್ ಅಲ್ಲಿ ನಾವು ಹೇಳಿದ ಕಟ್ ಆಫ್ ಬರುತ್ತೆ, ಅಷ್ಟು ಅಕ್ಯುರೇಟ್ ಆಗಿ ಹೇಳ್ಬೋದು. ಇದು ಒಂದು ನಾನು ಕೇಳಿದಂತ ಕ್ವಶನ್ ಆನ್ಸರ್ಸ್ ಸುಮಾರು ಜನ ರಿಮೆಂಬರಿಂಗ್ ಇದ್ದಿತ್ತು ಕ್ವಶನ್ ಆನ್ಸರ್ಸ್. ಯಾವ ರೀಜನಲ್ ಟಫ್ ಇತ್ತು, ಯಾವ್ದ್ರಲ್ಲಿ ಈಸಿ ಇತ್ತು, ಯಾವ್ದ್ರಲ್ಲಿ ಔಟ್ ಆಫ್ ಔಟ್ ತೆಗಿಯೋಂಗಿತ್ತು. ನನಗೆ ಗೊತ್ತಿರೋಂಗೆ ಕನ್ನಡ ಈಸಿ ಇತ್ತು ಅಂತ ಮಾಹಿತಿ ಇದೆ. ಕನ್ನಡ ಈಸಿ ಇತ್ತು. ಇದ್ಯಾವ್ದು ಕಾನ್ಸ್ಟಿಟ್ಯೂಷನ್ ಈಸಿ ಇತ್ತು. ಕನ್ನಡ ಕಾನ್ಸ್ಟಿಟ್ಯೂಷನ್ 2 ಈಸಿ ಇತ್ತು. ನಿಮ್ಮ ಕೋಆಪರೇಟಿವ್ ಒಂದು ಸ್ವಲ್ಪ ಕ್ವಶನ್ಸ್, ಒಂದು 10-15 ಕ್ವಶನ್ ಟ್ರಿಕಿ ಆಗಿದ್ದು, ಮಿಕ್ಕಿದ ಅಂತ ಹೇಳ್ಕೊಳ್ಳೋ ಅಂತ ಭಯಂಕರ ಟಫ್ ಇರ್ಲಿಲ್ಲ. ಒಂದು ರೇಂಜ್ ಅಲ್ಲಿ ಇತ್ತು ಅಂತ ಮಾಹಿತಿ. ಇನ್ನ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೂ ಇಂಗ್ಲಿಷ್ ಮಾಡಿರ್ತಾರೆ. ಕನ್ನಡ ಮೀಡಿಯಂ ಹುಡುಗರು ಇಂಗ್ಲಿಷ್ ಮಾಡಕ್ಕೆ ಆಗಿರೋದಿಲ್ಲ. ಅಲ್ಲೊಂದಷ್ಟು ಕ್ವಶನ್ಸ್ ಹೋಗಿರ್ತವೆ. ಈ ರೀತಿ ಎಲ್ಲಾ ತರ ಪ್ರಾಬಬಿಲಿಟಿ, ಎಲ್ಲಾ ತರ ಲೆಕ್ಕಾಚಾರಗಳು. ಅಲ್ಲಿಗೆ ಕನ್ನಡದಲ್ಲೂ 1-2 ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಎಲ್ಲದರಲ್ಲೂ ಒಂದೊಂದು 2 ಹೋಗುವಂತ ಕ್ವಶನ್ಸ್ ಸ್ವಲ್ಪ ಇದ್ದು ಅನ್ನೋ ಮಾಹಿತಿ. ಯಾಕೆಂದ್ರೆ ಪೇಪರ್ ನೋಡಿಲ್ಲ. ಒಂದು ಓವರ್ ಆಲ್ ಆಗಿ ಹೇಳ್ಬೋದಪ್ಪ ಅಂದ್ರೆ 170 ವರ್ಗುನು ಹುಡುಗರು ಮಾಡಿರ್ತಾರೆ ಅಂದ್ರೆ ಎಲ್ಲ ಅಲ್ಲ.
ಎಲ್ಲ ಅಲ್ಲ. 170 ಇಡೀ ಸ್ಟೇಟ್ಗೆ ಯಾರೋ ಒಬ್ಬ ಹುಡುಗನೋ ಹುಡುಗಿನೋ ಯಾರೋ ಒಬ್ರು ಮಾಡಿರ್ತಾರೆ. ಒಬ್ರದೇ ಬಂದಿರುತ್ತೆ. ತೆಗೆದು ನೋಡ್ರಿ ಆನ್ಸರ್ ಕೀ ಇದು ಬಿಡ್ತಾರಲ್ಲ, ನಿಮ್ಮ ಲಿಸ್ಟ್ ಬಿಟ್ಟಾಗ ಗೊತ್ತಾಗುತ್ತೆ ನಿಮ್ಗೆ. 170 ಯಾರು ಒಬ್ರು ಮಾಡಿರ್ತಾರೆ. ಯಾರು ಒಬ್ರೇ ಒಬ್ರು. ಅರ್ಥ ಆಗ್ತಾ ಇದೆಯಾ? ಹಂಗೆ 169 ಒಂದ್ ಕೆಳಗಡೆ ಬಂತು ಅಂದ್ರೆ ದಿಸ್ ಇಸ್ ಎ ರೂಲ್. ಹಂಗೇ ಜಾಸ್ತಿ ಆಗ್ತಾ ಹೋಗುತ್ತೆ. ಗ್ರಾಜುವಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬಾ ವರ್ಷದ ಅನುಭವ ಇದ್ರೆ, ತುಂಬಾ ಎಕ್ಸಾಮಿನೇಷನ್ ಫೇಸ್ ಮಾಡಿರ್ತಕ್ಕಂಥ ಅನುಭವ ಇದ್ರೆ ಗೊತ್ತಾಗುತ್ತೆ ಯಾವ ತರ ಕಟ್ ಆಫ್ ಮೂವ್ ಆಗುತ್ತೆ ಏನು ಅಂತ. 16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ. ಈ ತರ ನೋಡಿ, 169 ತೆಗ್ದಿರ್ತಕ್ಕಂಥವ್ರು ಇಬ್ರು ಸಿಗ್ಬೋದು. ಪ್ರಾಬಬಿಲಿಟಿ ಅಂತಾರೆ ಇದನ್ನ. ಪ್ರಾಬಬಿಲಿಟಿ ಅಂತ ಕರೀತಾರೆ, ಸಂಭವನೀಯತೆ ಅಂತೇಳಿ ಕರೀತಾರೆ. ಇದು ಆಲ್ಮೋಸ್ಟ್ ವರ್ಕ್ ಆಗುತ್ತೆ. ಮೈಂಡ್ ಗೇಮು ವರ್ಕ್ ಆಗುತ್ತೆ. 99% ವರ್ಕ್ ಆಗುತ್ತೆ. 168 ಒಂದು 2 ಮೆಂಬರ್ಸ್ ಸಿಗ್ಬೋದು. 167 ಒಂದು 2 ಮೆಂಬರ್ಸ್ ಸಿಗ್ಬೋದು. ಬಟ್ 66 ಇಂದ ಜಾಸ್ತಿ ಆಗ್ತಾ ಹೋಗ್ತಾರೆ. 3 ಆಗ್ತಾರೆ. 65 ಬಂದಂಗೆ 4 ಮೆಂಬರ್ಸ್ ಇರ್ತಾರೆ. 4 ಮೆಂಬರ್ಸ್ ಅಂದ್ರೆ 170 ಮಾರ್ಕ್ಸ್ ತೆಗೆದಿರ್ತಕ್ಕಂಥವನು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ. 169 ಇಬ್ರು ತೆಗೆದಿರ್ತಾರೆ. 168 ಇಬ್ರು, 167 ಇಬ್ರು, 166 3 ಜನ, 165 4 ಜನ ತೆಗೆದಿರ್ತಾರೆ ಇಡೀ ಸ್ಟೇಟ್ ಅಲ್ಲಿ. 164 5 ಜನ, 163 7 ಜನ ತೆಗೆದಿರೋ ಚಾನ್ಸಸ್ ಇರುತ್ತೆ. 162 8 ಜನ, ಮತ್ತೆ 161 8 ಜನ, ಮತ್ತೆ 160 10 ಜನ. ಈ ರೀತಿ ಜಾಸ್ತಿ ಆಗ್ತಾ ಗ್ರಾಜುವಲಿ ಜಾಸ್ತಿ ಆಗ್ತಾ ಹೋಗಿ ಸ್ಟಾಗ್ನೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒಟ್ಟು ನಿಮ್ಮ 160 ಮಾರ್ಕ್ಸ್ ಬರೋದ್ರಲ್ಲಿ 52 ವೇಕೆನ್ಸಿಗಳು ಖಾಲಿಯಾಗಿರ್ತವೆ. ಜನರಲ್ ಮೆರಿಟ್ ಅಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಇದೆ? ನಾನು ಮಾತಾಡ್ತಾ ಇರೋದು ಇಂಟರ್ವ್ಯೂಗೆ. ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಂಟರ್ವ್ಯೂ ಕರೀತಕ್ಕಂಥದ್ದು 120 ಜನ ಕರೀತಾರೆ. GM ಅಲ್ಲಿ 120 ಜನಗಳನ್ನ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಗೆ ಬಟ್ ಸೆಲೆಕ್ಷನ್ ಆಗೋದು ಆ ವೇಕೆನ್ಸಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇನೆ. ಅರ್ಥ ಆಗ್ತಾ ಇದೆಯಾ? ಇಂಟರ್ವ್ಯೂ ಕರೆಯೋದು 120 ಜನ ಕರೀತಾರೆ. ಇಲ್ಲಿ 52 ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಫಿಲಪ್ ಆದ್ರು. ಎಲ್ಲಿಗೆ? 160ಕ್ಕೆ 52 ಜನ ಕ್ಲೋಸ್ ಆಯ್ತು. ನೆಕ್ಸ್ಟ್ 159ರಲ್ಲಿ 12 ಜನ ಸಿಗೋ ಚಾನ್ಸಸ್ ಇದೆ. 158ರಲ್ಲಿ 15 ಜನ ಸಿಗ್ತಕ್ಕಂಥ ಪ್ರಾಬಬಿಲಿಟಿ ಏರ್ತಾ ಇರುತ್ತೆ. 157ರಲ್ಲಿ 17 ಜನ, 156ರಲ್ಲಿ 18 ಜನ ಸಿಗ್ತಕ್ಕಂಥ ಪ್ರಾಬಬಿಲಿಟಿ ಇರುತ್ತೆ. ಒಟ್ಟು 62 ಅಂದ್ರೆ ಒಟ್ಟು 114 ವೇಕೆನ್ಸಿ ನಿಮ್ಮ ಎಲ್ಲಿಗೆ 156ಕ್ಕೆ ಬರೋದ್ರೊಳಗಡೆ ಎಂಡ್ ಆಗುತ್ತೆ. 156 ಇಸ್ ದಿ ಬೆಂಚ್ ಮಾರ್ಕ್. 156 ಇದರಲ್ಲಿ +or -2 ಅಷ್ಟೇ ವೇರಿಯೇಷನ್ ಬರೋದು. ಬಿಟ್ಟಾಗ ತೆಗೆದು ನೋಡ್ಕೊಳ್ರಿ ಗೊತ್ತಾಗುತ್ತೆ. ಬಿಡ್ತಾರಲ್ವಾ ಕಟ್ ಆಫ್ ಬಿಟ್ಟಾಗ ತೆಗೆದು ನೋಡ್ರಿ ಗೊತ್ತಾಗುತ್ತೆ. ಪ್ಲಸ್ ಅಂದ್ರೆ 154ಕ್ಕೆ ಬೇಕಾದ್ರೂ ಇಳಿಬಹುದು ಅಥವಾ 158ಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತ. +or-2 ಅಂದ್ರೆ ಅರ್ಥ ಆಗುತ್ತಲ್ಲ ನಿಮ್ಗೆ? ಇದು ಜನರಲ್ ಮೆರಿಟ್ ಕಟ್ ಆಫ್. ಜನರಲ್ ಮೆರಿಟ್ ಪ್ಲಸ್ ರೂರಲ್ಲು ಪ್ಲಸ್ ಕನ್ನಡ ಮೀಡಿಯಂ ಇದೆಲ್ಲಾನು ಈ ನಿಮ್ಮ 156 ಒಳಗಡೆ ಎಲ್ಲ ಎಂಡ್ ಆಗುತ್ತೆ. 156 ಒಳಗಡೆ ನಿಮ್ಮ ಜನರಲ್ ಮೆರಿಟ್ ಪ್ಲಸ್ ರೂರಲ್ಲು ಪ್ಲಸ್ ಕನ್ನಡ ಮೀಡಿಯಂ ಇಷ್ಟು ಜನರು 156 ಒಳಗಡೆನೆ ಕಟ್ ಆಫ್ ಒಳಗಡೆ ಕೂರಿಸಿರ್ತಾರೆ. ಅಂದ್ರೆ GM ಜನರಲ್ ಮೆರಿಟ್ ಮೇಲ್ಗಡೆ ಮಾತಾಡ್ಬೇಕು ಅಂದ್ರೆ 156 ಮೇಲೆ ಇರೋರೆಲ್ಲ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. 156 155 ಮೇಲೆ ಇರ್ತಕ್ಕಂಥವ್ರೆಲ್ಲ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗ್ತೀರಾ. ಜನರಲ್ ಮೆರಿಟ್ ಅಲ್ಲಿ 101% ಸೆಲೆಕ್ಷನ್ ಆಗ್ತೀರಾ. ನಿಮ್ಮ ಸೇಫೆಸ್ಟ್ ಸ್ಕೋರ್ ಎಷ್ಟು ಜನರಲ್ ಮೆರಿಟ್ ಅಂದ್ರೆ 155 ಮೇಲಿದ್ರೆ ಸಾಕು. ಅರ್ಥ ಆಗ್ತಾ ಇದೆಯಾ? ವೇಕೆನ್ಸಿ ಕರೀತಾ ಇರೋದು 120 ಏನಕ್ಕೆ? ಇಂಟರ್ವ್ಯೂಗೆ ಮತ್ತೆ ಹೇಳ್ತಾ ಇದೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಏನೇನೋ ಅರ್ಥವಿಲ್ದಂಗ್ ಮೆಸೇಜ್ಗಳು ಮಾಡೋದು, ಮನ್ಸಿಗೆ ಬಂದಂಗ್ ಮಾಡೋದು, ನಾಲೆಡ್ಜ್ ಇಲ್ದೆ ಏನೇನೇನೇನೋ ಮಾಡೋದು ಮಾಡ್ಬೇಡ್ರಿ. ಕೂತ್ಕೊಂಡು ಯೋಚನೆ ಮಾಡ್ರಿ. ಇದು ಈ ರೀತಿನೇ ರನ್ ಆಗೋದು. ಅರ್ಥ ಆಗ್ತಾ ಇದೆಯಾ? ಕಟ್ ಆಫ್ ಪ್ರೋಸೆಸ್ ಇದೇ ತರನೇ ಆಗೋದು. ಮನಸ್ಸಿಗೆ ಬಂದಂಗೆ ಯಾರು ಕಮೆಂಟ್ ಮಾಡಬೇಡಿ. ಅರ್ಥ ಇದೆಯಲ್ಲ? 16 ವರ್ಷದ ಅನುಭವ ಒಂದಿನದ ಎರಡಿರುತ್ತಲ್ಲ, ಸುಮಾರು 16 ಇಯರ್ಸ್ ಸತತ ಅನುಭವ ಇದೆ. 16 ಇಯರ್ಸ್ ಸತತ ಅನುಭವ ಇದೆ. ಒಂದಿನ ಎರಡು ದಿನದಲ್ಲ, 16 ಇಯರ್ಸ್ ಅನುಭವ ಇದೆ. ಅನುಭವ ದೊಡ್ಡದು. ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ. ನಿಮ್ KPSC ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ. ಆ ಬೇಸಿಸ್ ನಿಮ್ಮ KPSC ತುಂಬಾ ಅನುಭವ ಇರೋದ್ರಿಂದ ಹೇಳ್ತೀನಿ. ಈ ತರ ರನ್ ಆಗುತ್ತೆ. 155 ಜನರಲ್ ಮೆರಿಟ್ ಕಟ್ ಆಫ್. GM 155 ನಿಲ್ಲುತ್ತೆ. GM ರೂರಲ್ಲು ಕನ್ನಡ ಮೀಡಿಯಂ ಎಲ್ಲ ಸೇರಿ. ತದನಂತರದಲ್ಲಿ ಯಾವುದೇ ಕಾರಣದಿಂದಾನು ಹೇಳಲಿಕ್ಕೆ ಬರೋದಿಲ್ಲ. ತದನಂತರದಲ್ಲಿ ನಿಮ್ಮ ಸಪೋಸ್ 2A ಏನಾಗುತ್ತೆ ಸರ್? 2A ವುಮೆನ್ ಏನಾಗುತ್ತೆ? 2A ವುಮೆನ್ ಕಡಿಮೆ ನಿಲ್ಲುತ್ತೆ. 2A ನಲ್ಲಿ 2A ಹುಡುಗರದು ಕಮ್ಮಿ ನಿಲ್ಲುತ್ತೆ. ವುಮೆನ್ದಂತೂ ಇನ್ನೂ ಕಮ್ಮಿ. ಹುಡುಗರದ್ದು ನೋಡೋಣ, ವುಮೆನ್ದಿರ್ಲಿ ಒಂದ್ ನಿಮಿಷ. 2A 2B 3A 3B ಕ್ಯಾಟಗರಿ 1
ಇವಿಷ್ಟೂನು 150 155 ಒಳಗಡೆ ನಿಂತ್ಕೊಳ್ಳುತ್ತೆ. ಹುಡುಗರದ್ದು ನಾನು ಹೇಳ್ತಾ ಇರೋದು, ಹುಡುಗರದು 2A 2B 3A 3B 150 155 ಸ್ಕೋರಿಂಗ್ ಯಾರ್ಯಾರು ಮಾಡಿದ್ದೀರಾ ಆಲ್ ಆರ್ ಸೇಫ್, ಪಕ್ಕಾ ಸೇಫ್ ಆಗಿರ್ತೀರಾ. ಹುಡುಗರ ಕತೆ ಮುಗೀತು. ಒಂದು ಅಂದಾಜು ಮತ್ತೆ ಇದು ಅಷ್ಟೇನೆ +or -2 ವರ್ಕ್ ಆಗುತ್ತೆ. +or-2 ವರ್ಕ್ ಆಗುತ್ತೆ. ಒಂದ್ 2 ಮಾರ್ಕ್ಸ್ ಹಂಗೂ ಆಗ್ಬೋದು, 1 ಮಾರ್ಕ್ಸ್ ಹಿಂಗೂ ಆಗ್ಬೋದು. ಅರ್ಥ ಆಗ್ತಾ ಇದೆಯಾ? ಇದು ಹುಡುಗರ ಕಟ್ ಆಫ್. ಹುಡುಗರದು ಯಾವುದು ಕ್ಯಾಟಗರಿ ಕಟ್ ಆಫ್ 150 155. ಅರ್ಥ ಆಗ್ತಿದ್ಯಾ? 145 150 ಮಹಿಳೆಯರ ಕಟ್ ಆಫ್ ನಿಲ್ಲುತ್ತೆ. ಅರ್ಥ ಆಗ್ತಾ ಇದೆಯಾ? ಮಹಿಳೆಯರ ಕಟ್ ಆಫ್ 145 150 ತೆಗೆದ್ರೆ ಮಹಿಳೆಯರ ಕಟ್ ಆಫ್ ನಿಲ್ಲುತ್ತೆ. ಪಕ್ಕ 100% ನಿಲ್ಲುತ್ತೆ. ಅರ್ಥ ಆಗ್ತಾ ಇದೆಯಾ? 150 ಅಂತ ಇಟ್ಕೊಳ್ರಮ್ಮ. 150 ರೇಂಜ್ ಅಲ್ಲಿ ಯಾರ್ಯಾರು ಇದ್ದೀರಾ ಮಹಿಳೆಯರು, ಆಲ್ಮೋಸ್ಟ್ ಆಲ್ ಸೇಫ್. ಸಪೋಸ್ ಏನಾದ್ರೂ SC ಕ್ಯಾಟಗರಿ ಮಹಿಳೆಯರು, ವುಮೆನ್ ಇದೆ, ರೂರಲ್ ಇದೆ, ಈ ತರ ಎಲ್ಲ ಅಡ್ವಾಂಟೇಜಸ್ ಏನಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಕಮ್ಮಿ ನಿಲ್ಲುತ್ತಮ್ಮ. ಯಾರ್ದಾರು PH ಇತ್ತು ಅಂದ್ರೆ ನನಗೆ ಗೊತ್ತಿಲ್ಲ, ಯಾರ್ದಾರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಕಮ್ಮಿ ನಿಲ್ಲುತ್ತಮ್ಮ. ಇನ್ನೂ ಕಮ್ಮಿ ನಿಲ್ಲುತ್ತೆ. PH ಇರ್ತಕ್ಕಂಥವ್ರದ್ದು ಕಮ್ಮಿ ನಿಲ್ಲುತ್ತೆ, ಅನುಮಾನನೇ ಬೇಡ. 100% ಕಮ್ಮಿ ನಿಲ್ಲುತ್ತೆ. ಅರ್ಥ ಆಗ್ತಾ ಇದೆಯಾ? 2A ನಲ್ಲಿ ವುಮೆನ್ ರೂರಲ್ ಇತ್ತು ಅಂದ್ರೆ ಕಮ್ಮಿ ನಿಲ್ಲುತ್ತೆ. ವೇಕೆನ್ಸಿ ಜಾಸ್ತಿ ಇದಾವೆ, ಅಲ್ಲಿ ಜಾಸ್ತಿ ಇರುತ್ತೆ. 15% ರಿಸರ್ವೇಶನ್ ಇರುತ್ತೆ, ಕಡಿಮೆ ನಿಲ್ಲುತ್ತೆ. ಈ ತರ ಎಲ್ಲ ಆಗುತ್ತೆ. ಒಂದು ಅಂದಾಜು ಓವರ್ ಆಗಿ ಹೇಳ್ಬೇಕು ಅಂದ್ರೆ, ಟೋಟಲ್ ಥೀಮ್ ಹೇಳ್ಬೇಕು ಅಂದ್ರೆ 155 ಮೇಲೆ ಜನರಲ್ ಮೆರಿಟ್ ನಿಲ್ಲುತ್ತೆ. ಕ್ಯಾಟಗರೀಸ್ ಎಲ್ಲ 150 155 ಒಳಗಡೆ ನಿಲ್ಲುತ್ತೆ. ಮಹಿಳೆಯರು 150 ರೇಂಜ್ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಸೇಫ್. ಇಷ್ಟು ಮಾತ್ರ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ಜನರಲ್ ಮೆರಿಟ್ ಮಾತ್ರ ಪರ್ಟಿಕ್ಯುಲರ್ ಆಗಿ 150 ಮೇಲೆ ಇರೋರೆಲ್ಲ ಸೇಫ್, ಪಕ್ಕಾ ಸೇಫ್, 100% ಸೇಫ್. 155 ಮೇಲಿರ್ತಕ್ಕಂಥವ್ರು. ಇದಲ್ಲದೆ ಏನಾದ್ರು ಎಕ್ಸ್ಟ್ರೀಮ್ ಆಗಿ ಒಂಚೂರು ವೇರಿಯೇಷನ್ ಆಗ್ಬೋದು. ಇಷ್ಟು ಬಿಟ್ರೆ ಇನ್ನೇನು ಆಗಲ್ಲ. ಇದು ಕಟ್ ಆಫ್ ಮಾಡುವಂತ ವಿಧಾನ, ಕಟ್ ಆಫ್ ಮಾಡ್ತಕ್ಕಂಥ ವಿಧಾನ ಇದೇನೇನೆ. ಇದು ಬಿಟ್ರೆ ಇನ್ಯಾವುದೇ ರೀತಿನೂ ಮಾಡಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಅರ್ಥ ಆಗಿದೆ ಅಂತ ಹೇಳಿದೀನಿ, ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. ಜನರಲ್ ಮೆರಿಟ್ ಕ್ಲಾಸಸ್, ಜನರಲ್ ಸ್ಟಡೀಸ್ ಕ್ಲಾಸಸ್, ಅಥೆಂಟಿಕೇಟೆಡ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಸಂಜೆಯಿಂದ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ, ಅವಶ್ಯಕತೆ ಇದ್ರೆ, ಪಕ್ಕಾ ಮೆಟೀರಿಯಲ್ ಇದೆ. 75+ ಸ್ಕೋರ್ ಆಗುವಂಥದ್ದು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ತಗೊಳ್ಳಿ. ಮತ್ತೆ ನಿಮ್ಮ ಬೈಲ್ಹೊಂಗಲ ಮತ್ತೆ ಕುಮಟಾದವರು PDF ಮೆಟೀರಿಯಲ್ ಅವೈಲೇಬಲ್ ಇದೆ. ಚಿಕ್ಕಮಂಗ್ಳೂರು, ಕೊಡಗು ಯಾರು ಬೇಕಾದ್ರೂ ತಗೊಂಡು ಓದಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮಂಡ್ಯದಲ್ಲಿ 150+ ಕ್ವಶನ್ಸ್ ಬಂದಿದ್ದಾವೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.